ಭಾರತದ ಭೂಮಿಯನ್ನ ಇಸ್ಲಾಮೀಕರಣ ಮಾಡುವ ಯಾವ ಶಕ್ತಿಯನ್ನು ಕೂಡ ನಾವು ಉಳಿಸೋದಿಲ್ಲ, ಮಟ್ಟ ಹಾಕ್ತಿವೆ. ಅದಕ್ಕೆ ರಕ್ತ ಕ್ರಾಂತಿ ಆದ್ರೂ ಸರಿ, ಎಂತಹ ಕ್ರಾಂತಿ ಆದ್ರೂ ಸರಿ, ಜೀವ ಹೋಗೋದಾಗ್ಲಿ, ಜೀವ ಬಿಡೋದಾಗ್ಲಿ, ಜೀವ ತಗೋಬರೋದಾಗ್ಲಿ, ಭಾರತವನ್ನ ಇಸ್ಲಾಮೀಕರಣ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಕಾಗದದ ಮೇಲೆ ಹೆಸರು ಬರ್ಕೊಂಡು ತಕ್ಷಣಕ್ಕೆ ವಿಧಾನಸೌಧದಲ್ಲಿ ನಿಮ್ಮ ಸಿಎಂ PM ಗಳನ್ನ ಮುಸಲ್ಮಾನರನ್ನ ಮಾಡಿದ ತಕ್ಷಣಕ್ಕೆ ಈ ಭಾರತದ ಮಣ್ಣನ್ನು ನೀವು ಸ್ವಂತ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳು ಒಮ್ಮೆ ಸಿಡಿದು ನಿಂತ್ರೆ ಅದರ ಪರಿಣಾಮ ಅವರು ನಿಲ್ಲಿಸೋದೇ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಅದನ್ನ ಆರಂಭ ಮಾಡದಂತೆ ಮುಸಲ್ಮಾನರು ನೋಡ್ಕೋಬೇಕು. ಅವರ ಕೈಗೆ ಏನಾದ್ರೂ ತಲವಾರ್ ಎತ್ಕೊಂಡ್ರೆ ಅದಕ್ಕೆ ನೀವೇ ಕಾರಣ. ಈ ರಾಜ್ಯದ, ಈ ದೇಶದ ಮುಸಲ್ಮಾನರೇ ಕಾರಣರಾಗ್ತಾರೆ. ಮುಂದೆ ಇದೇನಾದ್ರೂ ಒಂದು ಬಹಳ ದೊಡ್ಡ ಸಂಘರ್ಷವಾದ, ಇದೆಲ್ಲದೂ ಕೊನೆ ಆಗುವುದು ಹಿಂದೂಗಳು ಜಾಗೃತರಾಗಿ, ಹಿಂದೂಗಳು ಬೀದಿಗೆ ನಿಂತು ಬದುಕು ಅಂದ್ರೆ ಹೊಟ್ಟೆ ಕಟ್ಕೊಳ್ಳೋದು ಮಾತ್ರ ಅಲ್ಲ, ಹೊಟ್ಟೆಗೆ ಹಿಟ್ಟು ಹಾಕೊಂಡ್ರೆ ನಾವು ಜೀವಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಆಸ್ತಿ ಮೇಲೆ ನಿಮ್ಮ ಹೆಸರಿರಬೇಕು ಅಂತ ನೋಡಬೇಡಿ, ಈ ದೇಶದ ಮೇಲೆ ನೀವು ಜೀವಂತವಾಗಿರ್ಬೇಕು ಅಂತ ನೋಡಿ. ಎಲ್ಲಿವರೆಗೂ ನೀವು ಆಸ್ತಿ ಹಣ ಮಾಡಬೇಕು ಅಂತ ಹೋಗ್ತಿರೋ ಅಲ್ಲಿವರೆಗೂ ದೇಶವನ್ನು ಕಳ್ಕೊಳ್ತೀರಾ. ಅವರು ದೇಶವನ್ನು ಬಂದು ಇಡೀ ಇವತ್ತು ನೀವು ನಿಮ್ಮ ಹಣ ಮಾಡೋದಕ್ಕೆ, ಸಂಪತ್ತು ಮಾಡೋದಕ್ಕೆ ಹಿಂದೂಗಳು ಮುಂದಾಗಿದ್ದೀರಿ. ಆದರೆ ಅವರು ಇಡೀ ದೇಶವನ್ನೇ ಒಂದು ಕಡೆಯಿಂದ ಕಾಗದ ಮೇಲೆ ಬರ್ಕೊಂಡು ವಕ್ಫ್ ಬೋರ್ಡ್ ಮಾಡಿಕೊಂಡು ಇಡೀ ರಾಜ್ಯನೇ ಜಿಲ್ಲೆನೇ ಊರು ನಮ್ದು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ನೀವು ಹಣ ಆಸ್ತಿ ಸಂಪಾದನೆ ಮಾಡಿ ಏನು ಮಾಡ್ತೀರಾ? ಒಂದಲ್ಲ ಒಂದು ದೇಶ ಇಡೀ ಆಸ್ತಿ ಇಸ್ಲಾಂನ ಮತ್ತು ಮುಸಲ್ಮಾನರ ಪಾಲಾಗೋದಕ್ಕಿಂತ ಮುಂಚೆ ಹಿಂದೂಗಳು ಜಾಗೃತರಾಗಿ ಈಗಲಾದರೂ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ನಿಮ್ಮ ಮುಂದಿನ ಪೀಳಿಗೆ ನಿಮ್ಮನ್ನು ಬಹಳ ತೀಕ್ಷ್ಣವಾಗಿ ನಿಮ್ಮನ್ನು ಉದ್ದೇಶಿಸಿ ಬಹಳ ಕೆಟ್ಟ ಭಾವನೆಯನ್ನು ಇಟ್ಕೊಳ್ಳುತ್ತೆ. ಯಾಕೆಂತ ಅಂದರೆ ರಾಷ್ಟ್ರಕ್ಕಾಗಿ ಬದುಕಿದವರು, ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದವರು ನಮ್ಮ ಹಿಂದಿನ ಪೀಳಿಗೆ. ಆದರೆ ಇವತ್ತಿನ ಪೀಳಿಗೆ ಮುಂದಿನ ಪೀಳಿಗೆಗೆ ಬಹಳ ಕೆಟ್ಟದಾಗಿ ಕಾಣ್ತಾರೆ. ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಡೋಕೆ ಹೋಗಬೇಡಿ, ದೇಶವನ್ನು ಅವರಿಗೆ ಉಳಿಸಿಕೊಡಿ. ನೀವು ಈ ದೇಶವನ್ನು ಉಳಿಸಿ ನಿಮ್ಮ ಮುಂದಿನ ಪೀಳಿಗೆ ಕೊಟ್ಟರೆ ಮಾತ್ರವೇ ಅವರು ನೆಮ್ಮದಿಯ ಜೀವನವನ್ನು ಮಾಡಬಲ್ಲರು. ಹಿಂದೂಗಳಲ್ಲಿ ಒಗ್ಗಟ್ಟು ಕಮ್ಮಿ ಆಗಿಲ್ಲ, ಅವರು ಇನ್ನೂ ಸರಿ ಹೋಗಬಹುದು ಭಾರತದ ಮುಸಲ್ಮಾನರು ಅಂತ ಕಾದು ಕುಂತಿದ್ದಾರೆ. ಭಾರತದ ಮುಸಲ್ಮಾನರಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನೀವು ಮತಾಂಧತೆಯನ್ನು ಬಿಟ್ಟು ಜಾತ್ಯತೀತವಾಗಿ ಬದುಕುವುದನ್ನು ಕಲೀರಿ ಅಂತ ಹೇಳ್ತಿದ್ದಾರೆ. ನೀವು ಎಲ್ಲಿವರೆಗೂ ಹೀಗೆ ಅವರನ್ನು ಜಾಗೃತ ಮಾಡ್ಕೊಂಡು ಬರ್ತಿರೋ, ಮುಂದಾಗ್ತಕ್ಕಂಥ ಅವರ ಕೈಗೆ ಏನಾದರೂ ತಲವಾರ್ ಎತ್ಕೊಂಡ್ರೆ ಅದಕ್ಕೆ ನೀವೇ ಕಾರಣ. ಈ ರಾಜ್ಯದ, ಈ ದೇಶದ ಮುಸಲ್ಮಾನರೇ ಕಾರಣರಾಗ್ತಾರೆ. ಮುಂದೆ ಇದೇನಾದ್ರೂ ಒಂದು ಬಹಳ ದೊಡ್ಡ ಸಂಘರ್ಷವಾದ್ರೆ. ಯಾಕೆಂತ ಅಂದ್ರೆ ನೀವು ಏನೆಲ್ಲ ಮತಾಂಧತೆ ಕೆಲಸ ಮಾಡಿದಾಗ್ಲೂ ಕೂಡ ಈ ದೇಶದ ಹಿಂದೂಗಳು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅವರು ಜಾಗೃತರಾಗಿಲ್ಲ, ಅವರು ಒಗ್ಗಟ್ಟಾಗಿಲ್ಲ ಅಂತ ಮಾತ್ರ ಹೇಳಬೇಡಿ. ಮುಂದೆ ಏನಾದರೂ ಬಹಳ ಪರಿಣಾಮಕಾರಿಯಾಗಿ ನಿಮ್ಮ ವಿರುದ್ಧ ಹಿಂದೂಗಳು ಸಿಡಿದು ನಿಂತರೆ ಅದಕ್ಕೆ ನೀವೇ ಕಾರಣರಾಗ್ತೀರಿ. ಮೊದಲು ಈ ಜಿಹಾದಿ ಮನಸ್ಥಿತಿಯನ್ನು ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿ ನಾವು ಮುಸಲ್ಮಾನರಿಗೆ ಹೇಳ್ತೇವೆ. ಯಾವುದೇ ಕಾರಣಕ್ಕೂ ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅಂತಲ್ಲ, ಒಗ್ಗಟ್ಟಾಗಿದ್ದಾರೆ, ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು. ಯಾಕೆ ಅಂದರೆ ಅವಕಾಶಗಳನ್ನು ಕೊಡಬೇಕು. ಹಿಂದೂಗಳು ಒಮ್ಮೆ ಸಿಡಿದು ನಿಂತರೆ ಅದರ ಪರಿಣಾಮ ಅವರು ನಿಲ್ಲಿಸೋದೇ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ. ಅದನ್ನು ಆರಂಭ ಮಾಡದಂತೆ ಮುಸಲ್ಮಾನರು ನೋಡ್ಕೋಬೇಕು. ಬಾಂಗ್ಲಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದುವಿನ ಮಾನ ಪ್ರಾಣ ಎಲ್ಲವನ್ನೂ ಕಾಪಾಡಬೇಕಾಗಿರೋದು ನೀವೇ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತೇನೆ, ಕೂಡಲೇ ಬಾಂಗ್ಲಾ ಹಿಂದೂಗಳ ಪರವಾಗಿ ನೀವು ನಿಲ್ಲಿ. ಇಲ್ಲ ಅಂತ ಅಂದರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಏನು ತೊಂದರೆ ಆಗ್ತಾ ಇದೆಯೋ ಅದೇ ತೊಂದರೆ ಭಾರತದಲ್ಲಿ ಮರುಕಳಿಸಬಹುದು. ಅಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರ್ತೋ ದೌರ್ಜನ್ಯ, ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದರ್ಪ, ಅತ್ಯಾಚಾರವನ್ನು ನೋಡಿ ಇಲ್ಲಿ ಹಿಂದೂಗಳು ಕೆರಳಿದ್ರೆ ಅದರ ಪರಿಣಾಮ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ಬೀರುತ್ತೆ ಅನ್ನೋದನ್ನ ದಯವಿಟ್ಟು ಮಾನ್ಯ ಪ್ರಧಾನಿಗಳು ಯೋಚಿಸಬೇಕು. ಯಾವುದೇ ಕಾರಣ ಮುಸ್ಲಿಂ ಸರ್ಕಾರ ಮಾತ್ರ ಅಲ್ಲ, ನಾವು ತುಗ್ಲಕ್ ಔರಂಗಜೇಬ್ ಸರ್ಕಾರವನ್ನೇ ಎದುರಿಸಿ 800 ವರ್ಷಗಳ ಮೇಲೂ ಕೂಡ ಇವತ್ತು ಹಿಂದೂಗಳು ಇಲ್ಲಿ ಜೀವಿಸಿದ್ದೇವೆ. ಆ ಮನಸ್ಥಿತಿ ಏನು ತುಂಬಿದಾರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇನ್ನು 50 ವರ್ಷದಲ್ಲಿ ನಮ್ದೇ ಬರುತ್ತೆ. 5 ಮಕ್ಳು ಎತ್ಕೊಳ್ಳಿ, ನೀವು ಜಿಹಾದ್ ಮಾಡಿ, ನೀವು ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಮಾಡಿ ಮದುವೆ ಆಗಿ ಅವರನ್ನು ಮತಾಂತರ ಮಾಡಿ ಅಂತ ಹೇಳುವ ಈ ಮನಸ್ಥಿತಿ ಇದೆಯಲ್ಲ, ನಾನು ಒಂದು ಮಾತ್ರ ಹೇಳ್ತೇನೆ, ಕಾಗದದ ಮೇಲೆ ಹೆಸರು ಬರ್ಕೊಂಡು ತಕ್ಷಣಕ್ಕೆ ವಿಧಾನಸೌಧದಲ್ಲಿ ನಿಮ್ಮ ಸಿಎಂ PM ಗಳನ್ನ ಮುಸಲ್ಮಾನರನ್ನ ಮಾಡಿದ ತಕ್ಷಣಕ್ಕೆ ಈ ಭಾರತದ ಮಣ್ಣನ್ನು ನೀವು ಸ್ವಂತ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಭಾರತಾಂಬೆ ಬಂಜೆ ಇಲ್ಲ. ಪ್ರತಿಯೊಬ್ಬನಾದ್ರೂ ಕೂಡ ಒಂದೊಂದು ಹಳ್ಳಿಯಲ್ಲಿ ಒಬ್ಬ ಕಾರ್ಯಕರ್ತ ಹುಡ್ತಾನೆ, ನಿಮ್ಮ ಮತಾಂಧತೆಗೆ ಉತ್ತರವನ್ನು ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಭಾರತದ ಭೂಮಿಯನ್ನ ಇಸ್ಲಾಮೀಕರಣ ಮಾಡುವ ಯಾವ ಶಕ್ತಿಯನ್ನು ಕೂಡ ನಾವು ಉಳಿಸೋದಿಲ್ಲ, ಮಟ್ಟ ಹಾಕ್ತಿವೆ. ಅದಕ್ಕೆ ರಕ್ತ ಕ್ರಾಂತಿ ಆದ್ರೂ ಸರಿ, ಎಂತಹ ಕ್ರಾಂತಿ ಆದ್ರೂ ಸರಿ, ಜೀವ ಹೋಗೋದಾಗ್ಲಿ, ಜೀವ ಬಿಡೋದಾಗ್ಲಿ, ಜೀವ ತಗೋಬರೋದಾಗ್ಲಿ, ಭಾರತವನ್ನ ಇಸ್ಲಾಮೀಕರಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಭಾರತ ಯಾವತ್ತೂ ಕೂಡ ನಮ್ಮ ಆಡಳಿತದಲ್ಲೇ ಇರುತ್ತೆ, ನಮ್ಮ ಆಳ್ವಿಕೆಯಲ್ಲೇ ಇರುತ್ತೆ. ಇಲ್ಲಿ ನಾವು ಹಿಂದೂಗಳು ಯಾವಾಗಲೂ ಕೂಡ ಆ ಒಂದು ವಿಚಾರದಲ್ಲಿ ಜಾಗೃತವಾಗಿರ್ತೇವೆ. ನಾನು ಹಿಂದೂ ಸಮಾಜವನ್ನ ಈ ವಿಚಾರದಲ್ಲಿ ಜಾಗೃತವಾಗಲಿಕ್ಕೆ ತಿಳಿಸ್ತೇನೆ.